ಇನ್ನು ಬಿಜೆಪಿ ಜೆಡಿಎಸ್ ನಡುವೆ ಹಾಗಾದ್ರೆ ಫೈನಲ್ ಆಯ್ತಾ ಟಿಕೆಟ್ನ ಲೆಕ್ಕಾಚಾರ. ಕೋಲಾರ ಲೋಕಸಭಾ ಕ್ಷೇತ್ರ ಬಹುತೇಕ ಜೆಡಿಎಸ್ಗೆ ಫಿಕ್ಸ್ ಆಗುತ್ತಾ? ಒಂದಷ್ಟು ಲೆಕ್ಕಾಚಾರಗಳಿದೆ ಬಿಜೆಪಿ ಜೆಡಿಎಸ್ ಮೈತ್ರಿಯ ಮಧ್ಯೆ. 6 ಕ್ಷೇತ್ರಗಳನ್ನ ಬಿಟ್ಕೊಡ್ಬೇಕು ಅಂತ ಜೆಡಿಎಸ್ ಕೇಳ್ಕೊಂಡಿತ್ತು. ಆ ಡಿಮ್ಯಾಂಡ್ನ ಮೇರೆಗೆ ಬಿಜೆಪಿ ಜೊತೆಗೆ ಮೈತ್ರಿ ಹಾಕಿತು. ಈಗ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಕಣಕ್ಕಿಳಿಯುವಂತ ಸಾಧ್ಯತೆ ಇದೆ. ಹಾಗಾದ್ರೆ ಕೋಲಾರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ತಾ ಬಿಜೆಪಿ ಹೈಕಮಾಂಡ್? ಇಂದಿನ ಕೋರ್ ಕಮಿಟಿ ಸಭೆಯ ಬಳಿಕ ಅಂತಿಮವಾಗಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗುತ್ತೆ. ಚರ್ಚೆ ನಡೆಸ್ತಾರೆ. ದೇವೇಗೌಡರಿಂದ ಅಧಿಕೃತವಾಗಿ ಘೋಷಣೆಯಾಗುವಂತ ಸಾಧ್ಯತೆ ದಟ್ಟವಾಗ್ತಾ ಇದೆ. ಹಾಗಾದ್ರೆ ಕೋಲಾರ ಕ್ಷೇತ್ರ ಕೂಡ ಜೆಡಿಎಸ್ ತೆಕ್ಕೆಗೆನೆ ಬೀಳುತ್ತಾ? ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಕಣಕ್ಕಿಳಿಯುವಂತಹ ಸಾಧ್ಯತೆಗಳೇ ದಟ್ಟವಾಗ್ತಾ ಇದ್ದಾವೆ. ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಟು ಕೊಡ್ತಾ ಇದೆ ಬಿಜೆಪಿ ಅನ್ನುವಂತ ಒಂದಷ್ಟು ಚರ್ಚೆಗಳಿದೆ. ಫೈನಲ್ ಆಗಿ ದೇವೇಗೌಡರು ಅಧಿಕೃತವಾಗಿ ಘೋಷಣೆ ಮಾಡಬೇಕಾಗುತ್ತೆ. 6 ಕ್ಷೇತ್ರಗಳಿಗೆ ಬೇಡಿಕೆಗಳನ್ನ ಇಟ್ಟಿದ್ರು. ಕೋಲಾರ, ಮಂಡ್ಯ, ಹಾಸನ ಫೈನಲ್ ಅಂತ ಹೇಳಲಾಗ್ತಾ ಇತ್ತು. ಆದ್ರೀಗ ಕೋಲಾರದ ಬಗ್ಗೆ ಚರ್ಚೆ ಆಗ್ತಾ ಇದೆ. ಹಾಗಾದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಕಣಕ್ಕಿಳಿತಾರಾ? ಕೋಲಾರವನ್ನ ಬಿಜೆಪಿ ಹಾಗಾದ್ರೆ ಜೆಡಿಎಸ್ಗೆ ಬಿಟ್ಕೊಟ್ಬಿಡುತ್ತಾ ಅನ್ನುವಂತ ಒಂದಷ್ಟು ಚರ್ಚೆಗಳು. ಮಂಡ್ಯ ಕ್ಷೇತ್ರ ಹೇಗೆ ಚರ್ಚೆಯಲ್ಲಿತ್ತು ಅದೇ ರೀತಿಯಾಗಿ ಈಗ ಕೋಲಾರ ಕೂಡ ಚರ್ಚೆಯಲ್ಲಿದೆ. ಹಾಸನದಲ್ಲಿ ಸದ್ಯಕ್ಕೆ ಪ್ರಜ್ವಲ್ ರೇವಣ್ಣ ಅವರ ಫಿಕ್ಸ್ ಆಗಿದ್ದಾರೆ. ಇನ್ನು ಬೆಂಗಳೂರು ಗ್ರಾಮಾಂತರ ಇರ್ಬೋದು, ಚಿಕ್ಕಬಳ್ಳಾಪುರ ಈ ಕ್ಷೇತ್ರಗಳಿಗೂ ಕೂಡ ಬೇಡಿಕೆ ಇದೆ. ಯಾವ ನಿಟ್ಟಿನಲ್ಲಿ ಜೆಡಿಎಸ್ ಬಿಜೆಪಿಯ ನಾಯಕರ ಮಧ್ಯೆ ಚರ್ಚೆ ಆಗುತ್ತೆ? ದೇವೇಗೌಡರು ಅಧಿಕೃತವಾಗಿ ಘೋಷಣೆ ಮಾಡುವಂತ ಹೆಸರು ಯಾವುದು? ಫೈನಲ್ ಆಗಿ ಬಿಜೆಪಿ ಹೈಕಮಾಂಡ್ ಯಾವ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡುತ್ತೆ, ಯಾವ ಕ್ಷೇತ್ರವನ್ನ ತನ್ನಲ್ಲೇ ಉಳಿಸ್ಕೊಳ್ಳುತ್ತೆ? ಈಗ ಇನ್ನು 8 ಕ್ಷೇತ್ರಗಳಿಗೆ ಮಾತ್ರ ಅಭ್ಯರ್ಥಿಗಳ ಘೋಷಣೆ ಬಾಕಿ ಇದೆ. ಹಾಗಾಗಿ ಆ 8 ಕ್ಷೇತ್ರಗಳಲ್ಲಿ ಯಾವ ಕ್ಷೇತ್ರಗಳು ಜೆಡಿಎಸ್ಗೆ, ಯಾವ ಕ್ಷೇತ್ರಗಳು ಬಿಜೆಪಿಗೆ ಅನ್ನುವಂಥ ಕುತೂಹಲ ಇದ್ದೇ ಇದೆ. ಹಾಗಾಗಿ ಕೋಲಾರ ಕ್ಷೇತ್ರದಿಂದ ಹಾಗಾದರೆ ಬಿಜೆಪಿ ಜೆಡಿಎಸ್ನ ಮೈತ್ರಿ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬು ಅವರು ಕಣಕ್ಕಿಳಿತಾರಾ? ಹೀಗೊಂದಷ್ಟು ಚರ್ಚೆಗಳಾಗ್ತಾ ಇದ್ದಾವೆ. ದೇವೇಗೌಡರು ಅಧಿಕೃತವಾಗಿ ಕೋರ್ ಕಮಿಟಿ ಸಭೆಯ ಬಳಿಕ ಒಂದಷ್ಟು ಈ ಬಗ್ಗೆ ಅಂತಿಮ ತೀರ್ಮಾನವನ್ನು ಹೇಳ್ತಾರೆ. ಅಧಿಕೃತವಾಗಿ ಯಾರ ಅಭ್ಯರ್ಥಿ ಜೆಡಿಎಸ್ಗೆ ಕ್ಷೇತ್ರ ಸಿಕ್ಕಿದ್ದೇ ಆದಲ್ಲಿ ಮಲ್ಲೇಶ್ ಬಾಬು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ, ಅಥವಾ ಬಿಜೆಪಿಗೆ ಉಳ್ಕೊಂಡ್ರೆ ಬಿಜೆಪಿಯಿಂದ ಯಾರು ಅಭ್ಯರ್ಥಿಯಾಗಿ ಕಣಕ್ಕಿಳಿತಾರೆ, ಇದೆಲ್ಲದ್ರ ಬಗ್ಗೆ ಕೂಡ ದೇವೇಗೌಡರೇ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಆಗ್ತಾ ಇದ್ದಂತೆ ಯಾವ ಕ್ಷೇತ್ರಗಳು ಯಾವ ಪಕ್ಷಕ್ಕೆ ಹೋಗ್ತಾವೆ ಅನ್ನುವಂಥ ಚರ್ಚೆ ಮೊದಲಿಂದ ಕೂಡ ಇತ್ತು. ಅದರಲ್ಲಿ 6 ಕ್ಷೇತ್ರಗಳನ್ನ ಬೇಡಿಕೆ ಇಟ್ಟಿದ್ರು ದೇವೇಗೌಡರು. ಅದೇ ರೀತಿಯಾಗಿ HD ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ 3 ಜನ ಕೂಡ ದೆಹಲಿಗೆ ಹೋಗಿ ಬಿಜೆಪಿ ವರಿಷ್ಠರನ್ನ ಭೇಟಿಯಾಗಿ ಕೋಲಾರ, ಚಿಕ್ಕಬಳ್ಳಾಪುರ, ಹಾಸನ, ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಸೇರಿದಂತೆ 6 ಕ್ಷೇತ್ರಗಳಿಗೆ ಬೇಡಿಕೆ ಇಟ್ಟಿದ್ರು. ಹಾಗಾಗಿ ಸದ್ಯಕ್ಕೆ ಈಗ ಕೋಲಾರದ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ LN ಸ್ವಾಮಿ ಫೋನ್ ಸಂಪರ್ಕದಲ್ಲಿದ್ದಾರೆ. LN ಸ್ವಾಮಿ, ಈಗ ಕುತೂಹಲವನ್ನ ಮೂಡಿಸ್ತಾ ಇದ್ದಂತಹ ಕ್ಷೇತ್ರ ಕೋಲಾರ ಕ್ಷೇತ್ರ. ಯಾಕೆ ಅಂತಂದ್ರೆ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿದೆ. ಬಿಜೆಪಿಯಿಂದ ನಮಗೆ ಕೋಲಾರ ಕ್ಷೇತ್ರ ಬೇಕು ಅಂತ ಜೆಡಿಎಸ್ನವ್ರು ಬೇಡಿಕೆ ಇಟ್ಟಿದ್ರು. ಹಾಗಾದ್ರೆ ಬಿಜೆಪಿ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡುತ್ತಾ? ಮಲ್ಲೇಶ್ ಬಾಬು ಅವರೇ ಅಭ್ಯರ್ಥಿಯ ಕಣಕ್ಕಿಳಿತಾರ? ಸಾಧ್ಯತೆಗಳು ಎಷ್ಟಿದೆ ಅಂತ? ಬಿಜೆಪಿ ಹಾಗೂ ಜೆಡಿಎಸ್ ನಡುವೆ ಇನ್ನೂ ಅಧಿಕೃತವಾಗಿ ಯಾವ ಕ್ಷೇತ್ರಗಳಿಗೂ ಕೂಡ ಘೋಷಣೆ ಆಗಿಲ್ಲ. ಆದ್ರೆ ಮಂಡ್ಯ, ಹಾಸನ, ಕೋಲಾರ ಜೆಡಿಎಸ್ ತೆಕ್ಕೆಗೆ ಫಿಕ್ಸ್ ಆಗಿರುವಂತದ್ದು. ಅಂದ್ರೆ ಜೆಡಿಎಸ್ ನಾಯಕರಿಗೆ ಈಗಾಗಲೇ ಹೈಕಮಾಂಡ್ ನಾಯಕರು ಕೂಡ ಭರವಸೆ ಕೊಟ್ಟಿದ್ದಾರೆ. ಮಂಡ್ಯದಲ್ಲಿ ಅಭ್ಯರ್ಥಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗ್ತಾ ಇದೆ. ಇನ್ನು ಹಾಸನದಲ್ಲಿ ಹಾಲಿ ಸಂಸದರಾದ ಪ್ರಜ್ವಲ್ ರೇವಣ್ಣ ಅವರು ಕಣಕ್ಕಿಳಿಯೋದಕ್ಕೆ ಈಗಾಗಲೇ ಪ್ರಚಾರವನ್ನ ಕೂಡ ಶುರು ಮಾಡಿರುವಂತದ್ದು. ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಇನ್ನು ಉಳಿದ ಕ್ಷೇತ್ರ ಅಂದ್ರೆ ಕೋಲಾರದಿಂದ ಯಾರನ್ನ ಕಣಕ್ಕಿಳಿಸ್ತಾರೆ ಅನ್ನೋದು ಕೂಡ. ಯಾಕೆಂದ್ರೆ 3 ಕ್ಷೇತ್ರಗಳಲ್ಲಿ ತಮ್ಮ ಪ್ರಾಬಲ್ಯವನ್ನ ಉಳಿಸ್ಕೊಂಡಿದೆ ಜೆಡಿಎಸ್. ಹಾಗಾಗಿ ಕೋಲಾರದಿಂದಲೂ ಜೆಡಿಎಸ್ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು, NDA ಮೈತ್ರಿ ಅಭ್ಯರ್ಥಿಯನ್ನಾಗಿ ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆ ಕೂಡ ಚರ್ಚೆ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಯಾರನ್ನ ಕಣಕ್ಕಿಳಿಸ್ಬೇಕು, ಅಲ್ಲಿ ಯಾವ ಸಂಪೂರ್ಣವಾದಂತ ಒಂದು ಲೆಕ್ಕಾಚಾರ ಹಾಕೊಂಡು ಯಾರ ಅಭ್ಯರ್ಥಿಗೆ ಟಿಕೆಟ್ ಕೊಟ್ರೆ ಅಲ್ಲಿ ವರ್ಕೌಟ್ ಆಗುತ್ತೆ, ಗೆಲ್ಬಹುದು ಎಂಬ ವಿಚಾರವನ್ನ ಜೆಡಿಎಸ್ ವರಿಷ್ಠರು ಚರ್ಚೆ ಮಾಡ್ತಾ ಇರುವಂತದ್ದು. ಇವತ್ತು ಕೋರ್ ಕಮಿಟಿ ಸಭೆಯಲ್ಲೂ ಕೂಡ ಈ ಕ್ಷೇತ್ರಗಳ ಬಗ್ಗೆ ಅಂದ್ರೆ ಅಭ್ಯರ್ಥಿಗಳ ಕಣಕ್ಕಿಳಿಸೋದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಆ ನಂತರ ಒಮ್ಮತವಾದಂತ ಒಂದು ನಿರ್ಧಾರಕ್ಕೆ ಬನ್ನಿ ಅಂತ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಕೋರ್ ಕಮಿಟಿ ಸದಸ್ಯರಿಗೆ ಸೂಚನೆ ಕೊಟ್ಟಿರುವಂತದ್ದು. ಅಂದ್ರೆ ಈಗಾಗಲೇ ಕೋಲಾರದಿಂದ
ಯಾರು ಅಭ್ಯರ್ಥಿಯನ್ನು ನಿಲ್ಲಿಸಬೇಕು, ಯಾರ ಅಭ್ಯರ್ಥಿಗಳನ್ನ ಹಾಕ್ಬೇಕು ಅನ್ನೋದು ಕೂಡ ಸಾಕಷ್ಟು ಒಂದು ಚರ್ಚೆ ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಒಂದ್ 2-3 ಹೆಸರು ಬರ್ತಾ ಇದ್ರು. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಸ್ಪರ್ಧೆ ಮಾಡಿದಂತಹ ಮಲ್ಲೇಶ್ ಬಾಬು ಅವರಿಗೆ ಟಿಕೆಟ್ ಕೊಡಬೇಕು ಎಂಬ ಒತ್ತಾಯಗಳು ಕೂಡ ಜಾಸ್ತಿ ಆಗ್ತಾ ಇದೆ. ಹಾಗೆ ಹಾಲಿ ಶಾಸಕ ಸಂಸದಿ ಮಂಜುನಾಥ್ ಅವರ ಹೆಸರು ಕೂಡ ಕೇಳಿ ಬರ್ತಾ ಇರುವಂತದ್ದು. ಈ ಎಲ್ಲ ಒಮ್ಮತವಾದ ಅಭಿಪ್ರಾಯಗಳನ್ನ ಪಡೆದು ಒಟ್ಟಾರೆಯಾಗಿ ಮಲ್ಲೇಶ್ ಬಾಬು ಅವ್ರನ್ನ ಕಣಕ್ಕಿಳಿಸ್ಬೇಕಾ ಅಥವಾ ಬೇರೆಯವರಿಗೆ ಟಿಕೆಟ್ ಕೊಡಬೇಕಾ ಎಂಬ ವಿಚಾರವನ್ನ ಇವತ್ತು ಕೋರ್ ಕಮಿಟಿಯಲ್ಲಿ ಚರ್ಚೆ ಮಾಡಿ ಆ ನಂತರ ಒಂದು ಒಮ್ಮತದ ನಿರ್ಧಾರಕ್ಕೆ ಜೆಡಿಎಸ್ ವರಿಷ್ಠರ ತೀರ್ಮಾನ ಆಗುತ್ತೆ. ಸೌಖ್ಯ. ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಕೋಲಾರ ಕ್ಷೇತ್ರ JDSಗೆ ಹೋಗುವಂಥ ಸಾಧ್ಯತೆಗಳ ಬಗ್ಗೆ ಕೂಡ ಚರ್ಚೆ ಆಗ್ತಾ ಇದೆ. ಇನ್ನೊಂದು ಕಡೆ BJP ಕೂಡ ಬಿಟ್ಕೊಡೋದಕ್ಕೆ ಅಷ್ಟು ಸುಲಭವಾಗಿ ಇದಕ್ಕೆ ಒಪ್ಕೊಳ್ತಾ ಇಲ್ಲ. ಯಾಕೆಂದರೆ SC ಬಲಗೈ ಸಮುದಾಯಕ್ಕೆ ಕೊಡಬೇಕು ಈ ಬಾರಿಯ ಟಿಕೆಟ್ ಅನ್ನುವಂಥ ಚರ್ಚೆ BJP ವಲಯದಲ್ಲಿ ಆಗ್ತಾ ಇತ್ತು. ಹಾಗಾಗಿ ಈ ಕೋಲಾರ ಕ್ಷೇತ್ರವನ್ನು ಬಿಟ್ಕೊಡೋದಕ್ಕೆ BJPಯ ಹೈಕಮಾಂಡ್ ಕೂಡ ಒಪ್ತಾ ಇಲ್ಲ. ಹಾಗಾಗಿ ಕೋಲಾರ ಕ್ಷೇತ್ರ ಈಗ ಕಗ್ಗಂಟಾಗ್ತಾ ಇದೆ BJP ಹಾಗೂ JDS ಮೈತ್ರಿಗೆ.